ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮತ್ತೆ ಯಾಕೆ ಸರೆಂಡರ್ ಆದೆ? ಅವನಿ ಹಾಗೆ ಮಾಡಿದ್ಲು. ಅಷ್ಟಕ್ಕೂ ಏನಾಯ್ತು ಗೊತ್ತಾ? ನಿಹಾರಿಕಾ, ಕೆನ್ನೆ ಗೇಟ್ ಹೊಡೆದಿರೋ ಅವನಿ ಕೈಯಿಂದ ಸಾರಿ ಹೇಳಿಸ್ಕೊಳಕ್ಕಾಗ್ಲಿಲ್ಲ ಅಂತಾನೆ ಅಲ್ವಾ ನಿನ್ ಕೋಪ ಎಲ್ಲ? ನಾನು ಸಾರಿ ಹೇಳಲ್ಲ, ನಿನ್ ಕೋಪನೂ ಕಡಿಮೆ ಆಗಲ್ಲ. ಹೇಗ್ ಹೇಳಲ್ವೋ ನಾನು ನೋಡ್ತೀನಿ. ಸಾರಿ ಹೇಳೋದೇ ಅಲ್ಲ, ನೀನು ನನ್ನ ಕಾಲ್ ಹಿಡ್ಕೊಂಡ್ರು ಆಶ್ಚರ್ಯ ಪಡ್ಬೇಕಾದ ಅವಶ್ಯಕತೆ ಇಲ್ಲ. ಅಬ್ಬಾ, ಕಿಂಡಲ್ ಮಾಡ್ಬೇಡ. ವೇಟ್ ಅಂಡ್ ಸಿ. ಅಷ್ಟು ತಾಳ್ಮೆ ನಿಂಗಿದ್ಯೇನೋ, ಆದ್ರೆ ನಂಗಂತೂ ಇಲ್ಲ. ನಾನು ಅನ್ಕೊಂಡಿರೋದನ್ನ ಸಾಧಿಸ್ತೀನಿ. ಸಾಧಿಸೋಕು ಮುಂಚೆ ಚಿಕ್ಕ ಶಾರ್ಟ್ ಫಿಲಂ ತೋರಿಸ್ತೀನಿ ನೋಡು. ನೀನ್ ಆಕ್ಟ್ ಮಾಡಿರೋದೆ. ಇನ್ನು ಟೈಟಲ್ ಇಟ್ಟಿಲ್ಲ, ನೋಡಿದ್ಮೇಲೆ ಒಳ್ಳೆ ಟೈಟಲ್ನ ಸಜೆಸ್ಟ್ ಮಾಡು. ಪದ್ಧತಿನ ಚೆನ್ನಾಗಿ ಪಾಲಿಸೋ ಸೊಸೆ ಸಿಕ್ಕಿದ್ದಾಳೆ ಅಂತ ನಮ್ಮತ್ತೆ ಎಲ್ಲರ ಹತ್ರ ದೊಡ್ಡದಾಗಿ ಹೇಳ್ಕೊಂಡಿದ್ದಾಳೆ. ಆ ವೇದವತಿ ಹೋದ್ರೆ ಅವ್ರ ಜೊತೆ ಈ ಎಲ್ಲ ಆಚರಣೆಗಳು ಹೋಗತ್ತೆ. ನಿನ್ ಕಾಲ್ ಹಿಡಿಸ್ಕೊಂತೀನಿ ಅಂದೆ, ಮತ್ತೆ ನನ್ ಕಾಲ್ ಹತ್ರ ಕೂತ್ಕೊಂಡ್ಯಲ್ಲ, ಯಾಕೆ ನಿಹಾರಿಕಾ? ಈ ವಿಡಿಯೋಗೆ ಒಳ್ಳೆ ಥಂಬ್ನೈಲ್ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ ವೈರಲ್ ಆಗತ್ತೆ ಅಲ್ವಾ? ಹಾಗ್ ಮಾಡ್ಲಾ? ಬೇಡ ಬಿಡು, ವೇದವತಿಯವ್ರ ಗೌರವ ಹಾಳಾಗ್ಬಿಡತ್ತೆ. ನೋಡಿದ್ಮೇಲೆ ಏನ್ ಅನ್ನಿಸ್ತಾ ಇದೆ? ತಕ್ಷಣ ಲಗೇಜ್ ಪ್ಯಾಕ್ ಮಾಡ್ಕೋಬೇಕು ಅನ್ನಿಸ್ತಾ ಇದ್ಯಾ? ನಿನ್ನಂತವಳನ್ನ ಮಣ್ಸೋದಕ್ಕೇನೆ ದೇವ್ರು ನನ್ನ ಕೈಗೆ ಇಂಥ ಆಯುಧಗಳನ್ನ ಕೊಡ್ತಾ ಇರ್ತಾನೆ. ಬಾಯಿ ಬಿಡೋಕ್ ಮುಂಚೆ ಮಾತ್ರ ಮಾತಗ್ ನಾವು ಅಧಿಕಾರಿಗಳು, ಹೇಳಿದ್ಮೇಲೆ ಆ ಮಾತಗ್ ನಾವು ಗುಲಾಮರು. ಎಲ್ಲಾರ್ಗೂ ಈ ವಿಡಿಯೋ ತೋರಿಸ್ತೀಯಾ? ತೋರಿಸ್ಬೋದು, ಬಟ್ ನಮ್ ಚಾಲೆಂಜ್ಗಿರೋ ಕಂಡೀಷನ್ಸ್ ಪ್ರಕಾರ ತೋರಿಸ್ಬಾರ್ದು. ಸ್ವಲ್ಪ ಉಸಿರಾಡು. ಈ ಆಧಾರನ್ ತೋರಿಸಿ ಮನೆಯಿಂದ ಹೊರಗೆ ಹಾಕಿಸ್ಬೇಕು ಅಂತಿದ್ದಿದ್ರೆ ರೆಕಾರ್ಡ್ ಮಾಡಿದ ಮರುಕ್ಷಣನೇ ಆಂಟಿ ಕೊಟ್ಬಿಡ್ತಾ ಇದ್ದೆ. ನಾನ್ ಕೊಟ್ಟಿರೋ ಏಟಿಗೆ ರಿವೆಂಜ್, ನನ್ನ ಹತ್ರ ಸಾರಿ ಹೇಳಿಸ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ದೆ ಅಂದ್ರೆ ಈ ಶಾರ್ಟ್ ಫಿಲಂ ಹೊರಗಡೆಗೆ ಬರುತ್ತೆ. ಹುಷಾರಾಗಿರು. ನಡೆದಿದ್ದು ಕೇಳಿದಿಕ್ಕೇನೆ ಬೆವರ್ತಿದ್ದೀರಾ. ಮತ್ತೆ ನನ್ನ ಪರಿಸ್ಥಿತಿ ಏನು ಯೋಚನೆ ಮಾಡಿ. ಅವನಿ ಬಾಯಿಂದ ಬಂದಿರೋ ಒಂದೊಂದು ಮಾತು ಗುಂಡಿನ ಹಾಗಿದೆ. ಆ ಗುಂಡಿಗೆ ಬಲಿ ಆಗ್ಬಾರ್ದು ಅಂತಾನೆ ಸಾರಿ ಹೇಳ್ಸೋಕಾಗ್ದೆ ಬಿಟ್ಕೊಟ್ಟೆ. ಹಾಗಾದ್ರೆ ನೀನ್ ಅವನಿ ಹತ್ರ ತಲೆ ತಗ್ಸೇ ಇರಬೇಕಾ? ನನಗೆ ಆಪ್ಷನ್ ಕೊಟ್ಟಿದ್ದಾಳೆ ಅಲ್ವಾ, ಅದು ಸಾಕು ಅವನಿ ಜೊತೆ ಆಡ್ಕೊಳ್ಳೋದಕ್ಕೆ. ನಾನು ನೋಡ್ಕೋತೀನಿ, ನೀವು ಹೊರಡಿ. ಸರಿ, ನೀನ್ ಹುಷಾರು. ಮೊದಲು ನಿನ್ ಟೀಮ್ಗೆ ಈ ವಿಷಯ ಹೇಳು, ಇಲ್ಲಾಂದ್ರೆ ಅವ್ರು ಇನ್ನೂ ತಲೆ ಕೆಡಿಸ್ಕೋತಾರೆ.
ಹಾಗ್ ವಿಚಿತ್ರವಾಗಿ ನೋಡ್ತಿದ್ದೀರಾ? ತುಂಬಾ ಆನಂದ ಆಗ್ತಿದೆ ಅವನಿ. ಯಾಕೆ? ಸಾರಿ ಹೇಳಲೇಬೇಕು ಅಂತ ಹಠ ಹಿಡ್ದಿದ್ ನಿಹಾರಿಕಾ ಸಡನ್ ಆಗಿ ಡಿಸಿಷನ್ ಯಾಕೆ ಬದಲಾಯಿಸ್ಕೊಂಡ್ಲು ಅಂತ. ಮಾವುತ ತನ್ನ ಚಿಕ್ಕ ಅಂಕುಶದಿಂದ ದೊಡ್ಡ ಆನೆನ ತನ್ನ ಅಧೀನಕ್ಕೆ ತಗೊಂಡ ಹಾಗೆ ಹಾರ್ ಬೀಳ್ತಾ ಇದ್ದ ನಿಹಾರಿಕಾನ ನೀನ್ ಹೇಗ್ ಕಂಟ್ರೋಲಿಗೆ ತಗೊಂಡೆ ಅಂತ ನನಗೆ ಅನುಮಾನ ಆಗ್ತಿದೆ. ನಿಮಗ್ ಬಂದ ಅನುಮಾನನೇ ಆ ಕಡೆ ನಿಹಾರಿಕಾ ಪೇರೆಂಟ್ಸ್ಗೆ, ಈ ಕಡೆ ಲಾವಣ್ಯ ಗ್ಯಾಂಗ್ಗೆ ಬಂದಿರತ್ತೆ. ಎಲ್ಲರೂ ಶಾಕ್ ಆದ್ವಿ. ಪಾಪ ಅಮ್ಮ ಅಪ್ಪ ಅಂತೂ ನಿಜವಾಗ್ಲೂ ನಿಹಾರಿಕಾಗೆ ರಿಯಲೈಸ್ ಆಗಿದೆ ಅನ್ಕೊಂಡಿದ್ದಾರೆ. ಅಷ್ಟಕ್ಕೂ ಏನಾಯ್ತು ಅಂತ ಹೇಳು ಅವನಿ. ಏನಿಲ್ಲ ರೀ, ನಮ್ ಕುಟುಂಬದ ಬಗ್ಗೆ ತನ್ನ ಫ್ರೆಂಡ್ಸ್ ಹತ್ರ ಕೀಳಂಗ್ ಮಾತಾಡ್ತಾ ಇರೋದು ನನ್ ಕಣ್ಣಿಗೆ ಬಿತ್ತು. ತಕ್ಷಣ ರೆಕಾರ್ಡ್ ಮಾಡಿ ನನ್ನ ಹತ್ರ ಇಟ್ಕೊಂಡೆ. ನಾಟಕ ಮಾಡೋಕ್ಕಾಗದೆ ಸಾಯ್ತಾ ಇದ್ದೀನಿ. ನಮ್ ಸಂಪ್ರದಾಯಸ್ಥ ಅತ್ತೆ ವೇದವತಿ ಅವ್ರ ಹತ್ರ ಅಂತೂ ಟಾರ್ಚರ್. ಒಂದೊಂದ್ಸಲ ಅಂತೂ ಅವ್ರನ್ನ ನೋಡಿದ್ರೆ ಅವ್ರ ಮುಖದ ಮೇಲೆ ಗುದ್ಬೇಕು ಅಂತ ಅನ್ಸತ್ತೆ. ಕೂತ್ಕೊಂಡ್ರೆ ಪೂಜೆ, ನಿಂತ್ಕೊಂಡ್ರೆ ಪೂಜೆ, ಊಟ ತಿನ್ನೋ ಮೊದಲು ಪ್ರಾರ್ಥನೆ, ಬೆಡ್ಗೂ ಮುಂಚೆ ಭಜನೆ. ಈ ತರ ಹೇಳ್ಬಾರ್ದು, ಆದ್ರೆ ಆ ವೇದವತಿ ಹೋದ್ರೆ ಅವ್ರ ಜೊತೆ ಈ ಎಲ್ಲ ಆಚರಣೆಗಳು ಹೋಗತ್ತೆ. ಎಮರ್ಜೆನ್ಸಿ ಸಮಯದಲ್ಲಿ ಉಪಯೋಗಿಸ್ಕೊಳ್ಳೋಣ ಅನ್ಕೊಂಡೆ, ಉಪಯೋಗಿಸ್ಕೊಂಡೆ. ಭಯ ಇಲ್ದೇ ಇರೋ ಹೆಣ್ಣು ಅನ್ಕೊಂಡಿದ್ದೆ. ನಡಗ್ಬಿಟ್ಲು ಅಂದ್ರೆ ನಂಬಿ. ತುಂಬಾ ಬುದ್ಧಿವಂತಿಕೆ ಕೆಲಸ ಮಾಡಿದೆ. ಹೌದು, ಆ ವಿಡಿಯೋನ ಅಮ್ಮವ್ರಿಗೆ ತೋರಿಸಿದ್ರೆ ನಿಹಾರಿಕನ ಹೊರಗಡೆ ಕಳ್ಸೋದಕ್ಕೆ ದೊಡ್ಡ ಆಧಾರ ಸಿಗುತ್ತೆ ಅಲ್ವಾ? ನಂಗೂ ನಿಹಾರಿಕಾಗೂ ಮಧ್ಯೆ ಇರೋ ಕಂಡೀಷನ್ಸ್ ಪ್ರಕಾರ ಹಾಗೆ ಮಾಡೋದಕ್ಕಾಗಲ್ಲ. ನಿಂದು ಅತಿಯಾದ ಒಳ್ಳೆತನ ಆಗಿರೋದಕ್ಕೆ ನೀನ್ ಮಾಡೋದಿಲ್ಲ. ಅದೇ ನಿಹಾರಿಕಾ ಹತ್ರ ಅಂತಹ ವಿಡಿಯೋ ಪ್ರೂಫ್ ಏನಾದ್ರೂ ಇದ್ರೆ ಒಂದು ಕ್ಷಣ ಕೂಡ ಯೋಚನೆ ಮಾಡ್ದೇನೆ ಉಪಯೋಗಿಸ್ತಿದ್ಲು. ನಾನೇನು ಅವಳಷ್ಟು ಸ್ವಾರ್ಥಿ ಅಲ್ವಲ್ಲ. ನೀನು ಸ್ವಾರ್ಥಿನೇ ಆಗಿದ್ರೆ ಇಷ್ಟು ನೋವು ಪಡೋ ಅಗತ್ಯ ಏನಿರ್ತಿತ್ತು? ನಿನಗಿರೋ ಹಕ್ಕುಗಳಿಂದಲೇ ನೀನ್ ಹೋರಾಡ್ತಿದ್ದೆ ಅಲ್ವಾ? ನೋಡಿದ್ ಸಾಕು, ಇನ್ ಹೊರಗಡೆ ಹೋಗಿ. ನಂದೊಂದ್ ಚಿಕ್ಕ ಆಸೆ. ಏನು? ನನ್ನ ತುಂಬಾ ದಿನದಿಂದ ಏನ್ರಿ ಅಂತ ಶ್ರೀಕರ್ ಅವರೇ ಅಂತ ಕರಿತಿದೀಯ. ನಾನಿನ್ನ ಸೋದ್ರತೆ ಸೋದ್ರ ಮಾವನ್ ಮಗ ಅಂತ ಗೊತ್ತಾದ್ಮೇಲೆ ಕೂಡ ಹಾಗೆ ಕರೆಯೋದೇ ಕಂಟಿನ್ಯೂ ಆಗ್ತಿದೆ. ಸಿಂಪಲ್ ಆಗಿ ನನ್ನ ಮಾವ ಅಂತ ಕರಿಬೋದಲ್ವಾ? ಒಂದೇ ಒಂದ್ಸಲ ಕರಿ ಪ್ಲೀಸ್, ಒಂದ್ಸಲ. ಮೊದ್ಲಿಂದ ಇರೋ ರೆಸ್ಪೆಕ್ಟ್ ಹಾಗೆ ಉಳ್ಕೊಂಡಿದೆ ರೀ. ಅದಕ್ಕೆ ಹಾಗೆ ಕರೆಯೋಕ್ಕಾಗಲ್ಲ. ನಮ್ ಬಗ್ಗೆ ನಿಜ ಗೊತ್ತಾಗೋವರೆಗೂ ಹೀಗೆ ಕಂಟಿನ್ಯೂ ಮಾಡೋಣ. ನಿಜ ಗೊತ್ತಾದ ದಿನ ನೀವ್ ಆಸೆ ಪಟ್ಟ ಹಾಗೆ ಕರಿತೀನಿ. ಅವಾಗ ಅದ್ಭುತವಾಗಿರತ್ತೆ. ನಿನ್ನ ಹತ್ರ ಪ್ರತಿಯೊಂದು ಮಾತಿಗೂ ಒಂದೊಂದು ಲಾಜಿಕ್ ಇರುತ್ತೆ. ಹಾಗೆ ನಿನ್ನ ಹತ್ರನೂ ಒಂದು ಮ್ಯಾಜಿಕ್ ಇರುತ್ತೆ. ಹೌದಾ? ಹೌದು. ಅದಕ್ಕೆ ನಿನ್ನ 24 ಗಂಟೆನೂ ಅಂಟ್ಕೊಂಡೇ ಇರ್ಬೇಕು ಅಂತ ಅನ್ಸುತ್ತೆ. ಬಿಡ್ರಿ, ಯಾರಾದ್ರೂ ನೋಡ್ತಾರೆ. ಬಾ ಬಿಡ್ರಿ, ಹೋಗಿ ಹೋಗಿ ಹೋಗಿ. ಡಾಕ್ಟರ್ ಅವರು ಕರೀತಾ ಇದ್ದಾರೆ, ನೀವು ಮಾತ್ರ ಬನ್ನಿ. ಮೇಡಮ್, ನಾನು ಡಾಕ್ಟರ್ ಹತ್ರ ಹೋಗಿ ಬರ್ತೀನಿ. ಸ್ವಲ್ಪ ಮಗುನ್ ನೋಡ್ತೀರಾ? ಸರಿ. ನೀನ್ ಇಲ್ಲೇ ಇರು, ಸರಿನಾ? ನಾನು ಕೊಟ್ಟಿರೋ ಮೆಡಿಸಿನ್ ಮಗುಗೆ ಟೈಮ್ ಟು ಟೈಮ್ ಕೊಡ್ತಿದ್ದೀರಾ? ಕೊಡ್ತಿದ್ದೀನಿ ಡಾಕ್ಟರ್. ಮಗು ರಿಪೋರ್ಟ್ಸ್ ಎಲ್ಲ ಸ್ಟಡಿ ಮಾಡಿದೆ. ಹೃದಯಕ್ಕೆ ಸಂಬಂಧಿಸಿರೋ ಒಂದು ಸಮಸ್ಯೆ ಅವಳಿಗಿದೆ.
ಹೃದಯದ ಸಮಸ್ಯೆನಾ? ಹೌದಮ್ಮ. ಮೆಡಿಕಲ್ ಟರ್ಮಲ್ಲಿ ಅದನ್ನ ಕವಾಸಕಿ ಅಂತಾರೆ. 6 ತಿಂಗಳ ಮಗುವಿಂದ 12 ವರ್ಷದ ವಯಸ್ಸಿನವರೆಗೂ ವಾತಾವರಣದ ಬದಲಾವಣೆಯಿಂದ ಬರುತ್ತೆ. ಹಾಗಂತ ಅದೇನು ಅಂಟು ರೋಗ ಅಲ್ಲ. ಅಪಾಯ ಏನೂ ಇಲ್ಲ ಅಲ್ವಾ ಡಾಕ್ಟರ್? ಮೊದಲನೇ ಸ್ಟೇಜಲ್ಲೇ ಇದ್ದಿದ್ರೆ 50,000 ಖರ್ಚಲ್ಲಿ ಟ್ರೀಟ್ಮೆಂಟೇ ಆಗೋಗಿರ್ತಿತ್ತು. ಆದ್ರೆ ಇವಾಗ ಅದು 3ನೇ ಸ್ಟೇಜಲ್ಲಿದೆ. ಹೃದಯಕ್ಕೆ ರಕ್ತನ ತಗೊಂಡು ಹೋಗೋ ಧಮನಿಗಳಿಗೆ ತುಂಬಾನೇ ಡ್ಯಾಮೇಜ್ ಆಗಿದೆ. ತಕ್ಷಣ ಆಪರೇಷನ್ ಮಾಡಿಲ್ಲ ಅಂದ್ರೆ ಮಗು ಪ್ರಾಣಕ್ಕೆ ಅಪಾಯ. ಈಗ ಆದಷ್ಟು ಬೇಗ ಆಪರೇಷನ್ ಮಾಡ್ಬೇಕಮ್ಮ. ಎಷ್ಟಾಗುತ್ತೆ ಡಾಕ್ಟರ್? ಎಲ್ಲದನ್ನ ಸೇರಿಸಿ 5 ಲಕ್ಷದವರೆಗೂ ಖರ್ಚಾಗತ್ತೆ. 5 ಲಕ್ಷನಾ? 4 ಮನೆಗಳಲ್ಲಿ ಕೆಲಸ ಮಾಡ್ಕೊಂಡು ಬದುಕಿರೋಳು ನನಗೆ ಅಷ್ಟು ದುಡ್ಡು ತರೋಕ್ಕಾಗಲ್ಲ ಡಾಕ್ಟರ್. ಏನಾದ್ರೂ ಮೆಡಿಕಲ್ ಪಾಲಿಸಿ ಇದೆಯಾ? ಏನಿಲ್ಲ ಡಾಕ್ಟರ್. ನಾನೇನು ಮಾಡೋಕ್ಕಾಗಲ್ಲಮ್ಮ. ಸ್ವಲ್ಪ ದಯೆ ತೋರಿಸಿ ಡಾಕ್ಟರ್. 5,000ನೋ 10,000ನೋ ಕಡಿಮೆ ಮಾಡಬಹುದು, ಆದರೆ ಅದಕ್ಕೆ ಮೀರಿ ನಾನೇನು ಮಾಡೋಕ್ಕಾಗಲ್ಲಮ್ಮ. ಬೇಗ ಹಣ ಅರೇಂಜ್ ಮಾಡಿಕೊಂಡು ನನಗೆ ಇನ್ಫಾರ್ಮ್ ಮಾಡಿ, ಆಪ್ರೇಷನ್ಗೆ ಏರ್ಪಾಡು ಮಾಡ್ಕೋತೀನಿ. ನೀವೇನು ಹೊರಡಬಹುದು. ಡಾಕ್ಟರು ಏನಂದ್ರಮ್ಮ? ಅಷ್ಟು ದುಡ್ಡು ಎಲ್ಲಿಂದ ತರೋಕ್ಕಾಗತ್ತೆ? ನಡಿ. ಮದುವೆ ಮುಹೂರ್ತಕ್ಕೆ ಜಾಸ್ತಿ ಸಮಯ ಇರೋದ್ರಿಂದ ಮನೆಯಲ್ಲಿ ಇಲ್ಲ ಸಲದ ಅನರ್ಥಗಳು ತಲೆ ಎತ್ತಾ ಇದೆ. 1 ತಿಂಗಳು ಬೇಗ ಕಳೆದು ಹೋದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತಿದೆ. ನಿಹಾರಿಕಾ ಮತ್ತೆ ಅವನಿ ಮಧ್ಯೆ ಮನಸ್ತಾಪ ಬರ್ತಿರೋದೇ ಸ್ವಲ್ಪ ಇಕ್ಕಟ್ಟು ಅನಿಸ್ತಿದೆ ವೇದ. ಪುರೋಹಿತರ ಹತ್ರ ಇನ್ನೊಂದ್ಸಲ ಮಾತಾಡಿ ಏನಾದ್ರೂ ಶಾಂತಿ ಪೂಜೆ ಮಾಡಿಸಿ ಮುಹೂರ್ತ ಇಡ್ಬೋದೇನೋ ಅಂತ ಇನ್ನೊಂದ್ಸಲ ಕೇಳೋಣ. ತಗೊಳ್ಳಿ. ನಾನ್ ಬೇಕು ಅಂತ ಯಾರಿಗೂ ತೊಂದರೆ ಕೊಡಲ್ಲ ಅಂತ ನಿಮಗ್ ಗೊತ್ತು. ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡಿ. ನಡೀತಿರೋ ಘಟನೆಗಳಲ್ಲಿ ನಿನ್ ತಪ್ಪೇನೂ ಇಲ್ಲ ಅಂತಿದ್ಯಾ, ಆದ್ರೆ ನಡೆಯೋ ಪ್ರತಿ ಜಗಳದ ಹಿಂದೆನೂ ನೀನೇ ಇರ್ತ್ಯಾ. ಕತ್ತಿ ಯಾವತ್ತೂ ಮೆತ್ತಗಿರಲ್ಲ ಅನ್ನೋ ಹಾಗೆ ಈ ಅವನೇ ಯಾವಾಗ ನಮ್ಮ ಮನೆಗ್ ಬಂದ್ರು ಏನೋ ಒಂದು ಗಲಾಟೆ ನಡೀತಾನೆ ಇರತ್ತೆ. ತಿಂಗಳು ಅತಿಥಿಗೆ ಆಶ್ರಯ ಕೊಡೋ ಮನೆ ಬಹುಶಃ ನಮ್ದೇನೇನೋ. ಜಾಸ್ತಿ ದಿನ ಇಟ್ಕೊಂಡ್ರೆ ಅದನ್ನ ಆಶ್ರಯ ಅನ್ನಲ್ಲ, ಛತ್ರ ಅಂತಾರೆ. ನೀನ್ ಜಾಸ್ತಿ ದಿನ ಇದ್ರೇನೆ ನನಗೆ ಕೋಪ ಬರ್ತಿದೆ. ಇನ್ನು ಹೊರಗಡೆ ಅವ್ರು ತಿಂಗಳಾನ್ಗಟ್ಲೆ ಇದ್ರೆ ಇರಿಟೇಟಿಂಗ್ ಆಗಲ್ವಾ ಬಾವಾ? ನಿನಗೆ ಯಾವಾಗ್ಲೂ ನನ್ನ ಮೇಲೆ ಕಣ್ಣು. ತಾಳ್ಮೆಯಿಂದ ಇರಿ ಅಂತ ನಾನು ಹೇಳ್ತಿದ್ರೆ ಈ ಮನೆಗೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದೀರಾ. ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ. ಸಿಟಿಲಿ ಏನಾದ್ರೂ ಕೆಲಸ ಆಯ್ತಾ? ಇಲ್ಲಮ್ಮ, ನಿಮ್ಮನೆಗೆ ಬಂದಿದ್ದು. ಏನಾದ್ರೂ ವಿಶೇಷನಾ? ಬೆಳೆ ದುಡ್ಡು ಕೊಡಕ್ ಬಂದಿದ್ದೀನಮ್ಮ. $10 ಲಕ್ಷ ಅಮ್ಮ. ಏನಾದ್ರೂ ಅಗತ್ಯ ಇದ್ರೆ ಊರಿಗೆ ಉಪಯೋಗಿಸ್ಕೊಳ್ಳಿ. ನಮ್ಮ ಮಕ್ಕಳ ಮದ್ವೆಗೆ ನಿಮ್ಮ ಹತ್ರನೇ ಕೇಳ್ಬೇಕಾಗಿ ಬರತ್ತಮ್ಮ. ಆವಾಗ ನಾವು ಕೊಡೋದು ಸಾಲ ಅಲ್ಲ, ಕಾಣಿಕೆ. ಎಲ್ಲ ನಿಮ್ಮ ಒಳ್ಳೆತನ. ನಾವಿನ್ ಹೊರಡ್ತೀವಮ್ಮ. ಸರಿ. ಚಿಕ್ಕ ಸೊಸೆ ಎಲ್ಲಮ್ಮ? ಒಳಗಡೆ ಇದ್ದಾಳೆ. ಕರೀರಿಮ್ಮ, ಮಾತಾಡ್ಸ್ಕೊಂಡು ಹೋಗ್ತೀನಿ. ಅಮ್ಮ ನಿಹಾರಿಕಾ. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಮದ್ವೆ ಊಟ ಯಾವಾಗ ಹಾಕ್ಸ್ತೀರಾ ಅಂತ ಕಾಯ್ತಿದೀವಪ್ಪ. ಅಮ್ಮನವ್ರು ಹೇಳ್ದಾಗೆ 1 ತಿಂಗಳು ಕಾಯ್ಲೇಬೇಕನ್ಸುತ್ತೆ.
ನಮಸ್ಕಾರ ನಮ್ಮ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಊಟದ ಸಮಯಕ್ಕೆ ಬಂದಿದ್ದೀರಾ, ಊಟ ಮಾಡ್ಕೊಂಡೇ ಹೋಗಿ. ಆ ಮಾತೆ ಸಾಕಮ್ಮ, ಹೊಟ್ಟೆ ತುಂಬೋಯ್ತು. ಒಂದೇ ಸಲ ನೀವು ಮದುವೆ ಊಟನೇ ಮಾಡ್ತೀವಮ್ಮ. ಹಾಗಾದ್ರೆ ಮದ್ವೆ ಊಟನ ಸತ್ಯದಲ್ಲೇ ಹಾಕಿಸ್ತೀವಿ ಬಿಡಿ. ಅಂದ್ಹಾಗೆ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಮ್ಮ. ಏನು? ಮೊನ್ನೆ ಜಾತ್ರೆಯಲ್ಲಿ ಅವನಿ ಅವ್ರ ಮೇಲೆ ಎತ್ತು ದಾಳಿ ಮಾಡಿದಾಗ ಕೆಂಪು ಬಣ್ಣದ ಸೀರೆ ಉಟ್ಕೊಂಡಿದ್ರಿಂದ ಹಾಗಾಯ್ತು ಅನ್ಕೊಂಡ್ವಿ ಅಲ್ವೇನಮ್ಮ? ಹೌದು. ಯಾರೋ ಬೇಕು ಅಂತಾನೆ ಹಾಗೆ ಮಾಡ್ಬಿಟ್ಟಿದ್ದಾರೆ ಅಂತ ಊರಲ್ಲೆಲ್ಲ ಗುಸುಗುಸು ಮಾತಾಡ್ತಿದಾರಮ್ಮ. ಹೌದಾ? ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇದ್ರೆ ಹೇಳಿ, ಅವ್ರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿ ಅವ್ರನ್ನ ಬೀದಿಗೆ ತರ್ತೀನಿ. ನೀವು ಯಾವುದೋ ತಪ್ಪಾದ ವಿಷಯದ ಜೊತೆ ಬಂದಿರೋ ಹಾಗಿದ್ದೀರಾ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಬೇರೊಬ್ರು ಯಾಕೆ ಹಾಗೆ ಮಾಡ್ತಾರೆ ಹೇಳಿ? ನಮ್ಮ ಕುಟುಂಬ ಅಂದರೆ ಸುತ್ತಮುತ್ತ 10 ಊರಿಗೆ ಗೌರವ ಇದೆ. ಅಂಥ ಪ್ರಯತ್ನ ಯಾರು ಮಾಡಲ್ಲ ಬಿಡಿ. ಹೌದೌದು, ಕೇವಲ ಕೆಂಪು ಬಣ್ಣದ ಸೀರೆಯಿಂದಾನೇ ಹಾಗಾಗಿದೆ. ಇದಕ್ಕೂ ಮೊದಲು ಅತ್ತೆಯವ್ರ ಮೇಲೂ ಹೀಗೆ ಆಗಿತ್ತಂತೆ. ಅಂದ್ರೆ ಅವಾಗ ಕೂಡ ಯಾರೋ ಬೇಕು ಅಂತಾನೆ ಮಾಡಿರ್ತಾರಾ? ಹಳೆದನ್ನ ಬಿಟ್ಬಿಡಿ. ಸುಬ್ರಹ್ಮಣ್ಯ ಅವರೇ, ಮೊನ್ನೆ ಯಾರು ಹಾಗೆ ಮಾಡಿದ್ರೋ ತಿಳ್ಕೊಂಡು ಹೇಳಿ, ಅವ್ರ ವಿಷಯ ನೋಡ್ಕೋತೀನಿ. ಸರಿನಪ್ಪ, ತಿಳ್ಕೊಂಡು ಹೇಳ್ತೀವಿ. ಇನ್ನು ನಾವು ಹೊರಡ್ತೀವಿ. ಅಂತ ಅಗತ್ಯ ಯಾರಿಗಿರುತ್ತೆ? ನಾನು ತಿಳ್ಕೊತೀನಿ ಬಿಡುವೇದ. ಅದ್ರ ಬಗ್ಗೆ ಯಾರು ಯೋಚನೆ ಮಾಡಕ್ ಹೋಗ್ಬಿಡಿ. ಅಬ್ಬಾ, ಬದುಕಿದ್ವಿ. ನಿಹಾರಿಕಾ, ಬಂದ್ ಹೋದವರು ನಮ್ಮ ಹೊಲನ ನೋಡ್ಕೊಳ್ಳೋ ರೈತರು ಬೆಳೆ ದುಡ್ಡು 10 ಲಕ್ಷ ಕೊಟ್ಟಿದ್ದಾರೆ. ಈ ದುಡ್ಡನ್ನೆಲ್ಲ ನಿನ್ನ ಕೈಯಾರ ತಗೊಂಡು ಹೋಗಿ ನನ್ನ ರೂಮಲ್ಲಿರೋ ಬೀರುನಲ್ಲಿಡಮ್ಮ. ಅಯ್ಯೋ, ನಾನ್ ಯಾಕತ್ತೆ? ನನ್ನಂತ್ರ ಬೀಗದ ಕೈನ ಇಟ್ಕೊಳ್ಳೋದು ನೀನೇ ಅಲ್ವೇನಮ್ಮ? ತಗೋ. ನಾನೇ ಮಾಡ್ಬೇಕಾ? ಯಾಕೆ ಸಂಕೋಚ ಪಡ್ತಿದ್ಯಾ? ಅಂದ್ರೆ ಮನೆ ದೊಡ್ಡ ಸೊಸೆ ಇರ್ಬೇಕಾದ್ರೆ ಅಲ್ಲಿ ಸೀನ್ ಯಾವತ್ತೋ ಮುಗ್ದೋಯ್ತು ಬಿಡಮ್ಮ. ಮುಗ್ದೋಗಿರೋ ಸೀನ್ನ ಮತ್ತೆ ಶುರು ಮಾಡಬೇಡ. ತಗೊಳಮ್ಮ. ಇಷ್ಟು ಒಳ್ಳೆ ಗೌರವ ಯಾರಿಗೂ ಸಿಗ್ದೇನೆ ನನಗ್ ಮಾತ್ರ ಸಿಗೋದು ತುಂಬಾ ತುಂಬಾ ಆನಂದ ಆಗ್ತಿದೆ ಅತ್ತೆ ಅವರೇ. ನನಗ್ ಬೇಜಾರಾಗ್ಬೇಕು ಅಂತಾನೆ ಇದೆಲ್ಲ ನನ್ ಮುಂದೆ ಮಾಡ್ತಿದ್ದೀರಾ ಅಲ್ವಾ? ಶ್ರೀಕರ್ನ ಮದ್ವೆ ಮಾಡ್ಕೊಂಡು ಸೊಸೆ ಆಗ್ತೀನಿ. ಯಜಮಾನಿಕೆನ ನನ್ನ ಅಧೀನಕ್ಕೆ ತಗೊಂಡು ಎಲ್ಲಾರ್ನೂ ಆಡಿಸ್ತೀನಿ. ನಂಗ್ ಸಿಗ್ಬೇಕಾಗಿರೋ ಗೌರವನೆಲ್ಲ ನಿಹಾರಿಕಾ ಮುಂದೆ ನಿಂತು ಪಡ್ಕೋತಿದ್ದಾಳೆ.